ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಇವತ್ತು ಲೆಕ್ಚರ್ ಡಿಸ್ಕಸ್ ಮಾಡೋಣ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಸೊ ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಎಲ್ಲ ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಾಚ್ ದ ಪ್ರೀವಿಯಸ್ ವಿಡಿಯೋ ಆ್ಯಂಡ್ ದೆನ್ ಕಮ್ ಟು ದಿಸ್ ವಿಡಿಯೋ. ಸೊ ಆ ವಿಡಿಯೋಲಿ ನಾವೆಲ್ಲ ಡಿಸ್ಕಸ್ ಮಾಡಿದ್ರೆ ಇಂಪ್ಲಿಸಿಟ್ ಫಂಕ್ಷನ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಹೇಗೆ ನೆನ್ಪಿಟ್ಕೊಬೇಕು, ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎಲ್ಲ ಕಡೆ ಇಂಪ್ಲಿಸಿಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್ಸ್ ಎಲ್ಲದನ್ನು ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನಾವು ಬರೀ ಇದೊಂದನ್ನು ಡಿಸ್ಕಸ್ ಮಾಡೋಣ. ಇದರಲ್ಲಿ ಬೋರ್ಡ್ ಎಕ್ಸಾಮಲ್ಲಿ, ಸ್ಪೆಷಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಮಾರ್ಕ್ಸ್ ಕೇಳ್ತಾರೆ. ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಇವತ್ತಿನ ಲೆಕ್ಚರ್ ಡಿಸ್ಕಸ್ ಮಾಡೋಣ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಸೊ ನಮ್ಮ ಪ್ರೀವಿಯಸ್ ಲೆಕ್ಚರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ಐ ಥಿಂಕ್ ಎಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿ 1 ಅವರಲ್ಲಿ ಎಲ್ಲ ಮೆಥಡ್ಸ್ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಲೆಕ್ಚರಲ್ಲಿ. ಇಂಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು, ಇಂಪ್ಲಿಸಿಟ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಂತ ತುಂಬ ಕ್ವಶನ್ಸ್ ತೊಗೊಂಡು ನಾವು ಪ್ರೀವಿಯಸ್ ಲೆಕ್ಚರ್ ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ಆ ಲೆಕ್ಚರ್ ನೋಡ್ಕೊಂಡು ನಂತರ ಈ ಲೆಕ್ಚರ್ಗೆ ಬನ್ನಿ. ವಿಲ್ ಫೀಲ್ ವೆರಿ ಈಸಿ. ಓಕೆ. ಆ್ಯಂಡ್ ಈ ಟಾಪಿಕಿಂದ ತುಂಬ ಸತಿ ಕ್ವಶನ್ ಬೋರ್ಡ್ ಎಕ್ಸಾಮ್ ಐ ಕ್ಯಾನ್ ಸೇ 100% ಫಿಕ್ಸ್ಡ್ ಕ್ವಶನ್ ಅಂತ ಹೇಳ್ಬೋದು. ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ನಾಟ್ ಓನ್ಲಿ ದಟ್, ಸೊ ಕೆಲವೊಂದು ಕಾಂಪ್ಲಿಕೇಟ್ ಕ್ವಶನ್ ತೊಗೊಂಡು ನಾವು ಸ್ವಲ್ಪ ಟಫ್ ಕ್ವಶನ್ಸು ಅವೆಲ್ಲ 1 by 1 ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ನಂತರ ಕ್ವಶನ್ಸ್ 1 by 1 ಮಾಡ್ಕೊಂಡು ಹೋಗ್ತಾ ಇರೋಣ ಮಕ್ಕಳು. ಓಕೆ. ಇದಾದಮೇಲೆ ವಿ ಹ್ಯಾವ್ ಓನ್ಲಿ 1 ಲೆಕ್ಚರ್. ಸೊ ಇನ್ನೊಂದು ಲೆಕ್ಚರಲ್ಲಿ ನೀವು ಎಂಟೈರ್ ಕಂಟ್ರಿ ಡಿಫ್ರೆನ್ಷಿಯಬಿಲಿಟಿ ಮುಗಿಯುತ್ತೆ. ಓಕೆ. ಸೊ ವಿ ಆರ್ ಎ ಮಿಷನ್ ಟು ಫಿನಿಶ್ ಎಂಟೈರ್ ಕ್ಯಾಲ್ಕುಲಸ್ ಇನ್ 20 hours. ಸೊ ಕ್ಯಾಲ್ಕುಲಸ್ ಇನ್ ದ ಲವ್ ಅಂತ ಯು ಕಮೆಂಟೆಡ್ ಆ್ಯಂಡ್ ಐ ಹೋಪ್ ಯು ಲೈಕಿಂಗ್ ಇಟ್, ನಾಟ್ ಜಸ್ಟ್ ದ ಕಮೆಂಟ್ ಅಂತಲ್ಲ, ನಿಮ್ಗೆ ಇಷ್ಟನೂ ಆಗ್ತಾ ಇರಬೇಕು ಕ್ಯಾಲ್ಕುಲಸ್. ಓಕೆ. ಆ್ಯಂಡ್ ಫಸ್ಟ್ ಈಗ ಲೆಟ್ಸ್ ಕಮ್ ಟು ಟಾಪಿಕ್ ನಾವು. ಕಮಿಂಗ್ ಟು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಸೊ ಏನು ಸರ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ವೆರಿ ಸಿಂಪಲ್. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಇಲ್ಲಿವರೆಗೂ ನೀವು ಯಾವ ಥರ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ರಿ. ಈಗ y ಈಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ x² ಅಂತ ಏನೋ ಇರ್ತಾ ಇತ್ತು. ಸೊ ನೀವು dy/dx ಫೈಂಡ್ ಮಾಡಿ ಅಂತ ಕ್ವಶನಲ್ಲಿ ಕೇಳ್ತಾ ಇದ್ರು, dy/dx ಅಂತ. So obviously y is a function of x and you would also differentiate with respect to x only. In the yesterday's lecture when I discussed about implicit function, whenever there is a y is a function of something else, and when you differentiate once again you have to write, I told you right, again you have to write some dy/dx and all. So but ಇಲ್ಲಿ y is a function of x² only. So dy/dx ಅಂತ ಹೇಳಿದ್ರೆ you're doing with respect to same thing. Okay. But ಕೆಲವೊಂದು ಏನಾಗುತ್ತೆ ಅಂತ ಹೇಳಿ, so this you're doing dy/dx basically. ಈ y ಮತ್ತು x ಎರಡೂ ಕೂಡ ಲೈಕ್ y is a function of x. Sometime ಏನಾಗುತ್ತೆ, y will be a function of something. For example maybe ಈಗ ನಾನು f of t ಅಂತ ತಗೊಂಡ್ರೆ t some ಬೇರೆ ವೇರಿಯಬಲ್, ಆ್ಯಂಡ್ x is a function of one more variable t. ಏನಂತಾಗಿರ್ಬೋದು, t, theta, u, v, w ಏನಾಗಿರ್ಬೋದು. ಸೊ ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ಆಗಿ, ಈಗ ಫಿಸಿಕ್ಸಲ್ಲಿ ಕೇಳ್ಬೋದಲ್ವಾ, ಫಿಸಿಕ್ಸಲ್ಲಿ ಯು ವಿಲ್ ಹ್ಯಾವ್ ವೆಲಾಸಿಟಿ ಇಸ್ ಎ ಫಂಕ್ಷನ್ ಆಫ್ ಟೈಮ್, ಆರ್ ಡಿಸ್ಟೆನ್ಸ್ ಇಸ್ ಎ ಫಂಕ್ಷನ್ ಆಫ್ ಟೈಮ್, ಆ್ಯಂಡ್ ಸಮಥಿಂಗ್ ಎಲ್ಸ್. ಎರಡು ವೇರಿಯಬಲ್ ಇರುತ್ತೆ. ಸೊ ಒನ್ ಈಸ್ ಫಂಕ್ಷನ್ ಆಫ್ ಟೈಮ್, ಒನ್ ಮೋರ್ ಅದರ್ ಇಸ್ ಅ ಫಂಕ್ಷನ್ ಆಫ್ ಟೈಮ್, ದೆನ್ ಯು ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಸಮ್ ಬೋತ್ ದ ವೇರಿಯಬಲ್ಸ್. ಫಿಸಿಕ್ಸಲ್ಲಿ ತುಂಬ ಕಾಮನ್ ಈ ಥರ ಕ್ವಶನ್ಸ್ ಆ್ಯಕ್ಚುಲಿ. ಓಕೆ. ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇಲ್ಲಿ ಮ್ಯಾಥ್ಸಲ್ಲಿ ನಾವು ಏನು ಬೇಕಾದ್ರೂ ಆಗಿರ್ಬೋದು, ಟೈಮು, ಟೀಟಾ ಏನಾದರೂ ಆಗಿರ್ಬೋದು ಬೇಸಿಕಲಿ. ವಿತ್ ಎರಡು ಡಿಫ್ರೆಂಟ್ ವೇರಿಯಬಲ್ ಇದ್ದಾಗ ದೇ ವಿಲ್ ಆಸ್ಕ್ ಯು ಟು ಫೈಂಡ್ dy/dx. y is a function of t, x is a function of t, what is dy/dx ಅಂತ. ಇಟ್ಸ್ ಎ ವೆರಿ ಸಿಂಪಲ್ ಮಕ್ಕಳೇ. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಡೂ ಇಂಡಿವಿಜುವಲಿ. ಸೊ ನೀವು ಇಂಡಿವಿಜುವಲ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ. ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಂಡಿವಿಜುವಲ್ ಡಿಫ್ರೆನ್ಷಿಯೇಟ್ ಮಾಡಿ, ಸೊ ಯು ವಿಲ್ ಗೆಟ್ ದಿಸ್ ಆಸ್ ದ dy/dt ನ ಡಿಫ್ರೆನ್ಷಿಯೇಟ್, ಯು ಹ್ಯಾವ್ ಟು ಫೈಂಡ್ ಇಟ್. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ನೀವು dx/dt ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ್ಯಂಡ್ ಸೊ ಆಬ್ವಿಯಸ್ಲಿ ಇಫ್ ಯು ವಾಂಟ್ ಟು ಗೆಟ್ dy/dx, ಇವೆರಡೂ ಡಿವೈಡ್ ಮಾಡಿದೆ. ಸೊ dy/dt ತೊಗೊಂಡು ಅದನ್ನು ಮತ್ತೆ ಇದನ್ನು ಡಿವೈಡ್ ಮಾಡಿದೆ, ನಿಮಗೆ ಆನ್ಸರು. ಸೊ dt ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಬೇಸಿಕಲಿ ಗೆಟ್ dy/dx. So it's like basically like this is the meaning of this. Okay. So if you want to find dy/dx, differentiate y with respect to its own variable. So adadmele x with respect to its own variable, and then differentiate and divide both, you will get the answer for this. It's a very simple. Like for example simple question tagondre, if I take y is equal to for example 2t² anta tagona, for example, and x is equal to, let us take something like t² plus 3. I'll take a lot of examples now. Okay. y is equal to 2t², x is equal to t² plus 3 ಅಂತ ತಗೊಂಡ್ರೆ, ಒಂದು ವೇಳೆ if they ask you what is dy/dx ಅಂತ ಕೇಳಿದ್ರೆ, ಸಿಂಪಲ್, ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್. ಸೊ ಬೇಸಿಕಲಿ dy/dt ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದಮೇಲೆ dx/dt ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಡಿವೈಡ್ ಮಾಡಬೇಕು. ವಾಟ್ ಇಸ್ dy/dt? ದಟ್ ಈಸ್ 4t. ಅದಾದಮೇಲೆ ವಾಟ್ ಇಸ್ ದಿಸ್ ವಿಲ್ ಬಿ, ದಟ್ ಈಸ್ 2t. ಡಿಫ್ರೆನ್ಸಿಯೇಷನ್ ಆಫ್ 3 is 0. ಆನ್ಸರ್ ಇಸ್ 4t/2t. ಯು ಕ್ಯಾನ್ ಕ್ಯಾನ್ಸಲ್ 2 ಆಲ್ಸೋ, ಯು ಕ್ಯಾನ್ ಗೆಟ್ ದ ಆನ್ಸರ್ ಇಸ್ 2 ಬೇಸಿಕಲಿ. ಅರ್ಥ ಆಯ್ತು? ಸಿಂಪಲ್ ಅಲ್ವಾ? 4t/2t ಅಲ್ವಾ? ಓಕೆ, ದಟ್ಸ್ ಇಟ್. ಸೊ ಈ ರೀತಿ ಸಿಂಪಲ್ ಕ್ವಶನ್ಸ್ ಮಕ್ಕಳು. ಇಟ್ಸ್ ದಿಸ್ ಟಾಪಿಕ್ ಇಸ್ ವೆರಿ ಸಿಂಪಲ್. ಎಲ್ಲರೂ ಐ ವಾಂಟ್ ಟು ಸ್ಕೋರ್ ಫುಲ್ ಇನ್ ದಿಸ್. ಓಕೆ. ಆ್ಯಂಡ್
Coming to x is equal to, let's take first question. So again, rule is simple. ಪ್ರತಿ ಒಂದು ಕ್ವಶನ್ಸ್ ಅಲ್ಲಿ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಫಸ್ಟ್ ನೀವು ಟ್ರೈ ಮಾಡಿ. ಮ್ಯಾಥ್ಸ್ ಅಲ್ಲಿ ಕಾನ್ಸೆಪ್ಟ್ ನೋಡಿ, ಮ್ಯಾಥ್ಸ್ ಹೆಂಗೆ ಗೊತ್ತಾ, ಮ್ಯಾಥ್ಸ್ ಕಾನ್ಸೆಪ್ಟ್ ಇಷ್ಟು, ಪ್ರಾಬ್ಲಮ್ಸ್ ಇಷ್ಟು. ನೀವು 10% ದೇರ್ ಇಸ್ 10% ನೀವು ಕಾನ್ಸೆಪ್ಟ್ ಓದಿದ್ರೆ 90% ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದೇ ಮ್ಯಾಥಮೆಟಿಕ್ಸ್. ಅದೇ ರೀತಿ ಎಲ್ಲದರಲ್ಲೂ ಅಷ್ಟೇ, ಪ್ರಾಕ್ಟಿಕಲ್ಸ್ ತುಂಬ ಇಂಪಾರ್ಟೆಂಟು. ಸೊ ಪ್ರಾಕ್ಟಿಕಲ್ಸ್ ಜಾಸ್ತಿ ಮಾಡಬೇಕು, ಥಿಯರಿ ಕಡಿಮೆ ಓದಬೇಕು. ಸೊ ಎನಿವೆ, ಸೊ ಮಕ್ಕಳೆಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ ಈಗ. ಸೊ ನೆಕ್ಸ್ಟ್, ಓಕೆ, ಸೊ ವಾಟ್ ಐ ಸೆಡ್, ಪ್ರಾಕ್ಟಿಕಲ್ಸ್ನ ಜಾಸ್ತಿ ಮಾಡಬೇಕು, ಥಿಯರಿನ ಕಡಿಮೆ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು, so again it's a very simple question. It is basically, so you have to find dy by dx. So basically dy by dx will be nothing but, so you know you have to first find dy by dt and then dx by dt. They have to divide ಮಾಡಬೇಕು. So fast ಆಗಿ find ಮಾಡಿ, ನೀವೇ divide ಮಾಡಿ, check the answer whether getting same or not. So what is dy by dt will be, so dy by dt will be ಒಂದು 4 into a into t cube. Okay, ಅದಾದಮೇಲೆ dx by dt ಬಂದ್ಬಿಟ್ಟು ಏನಾಗುತ್ತೆ, so it's very simple. So 2 into 4 into a into t ಬರುತ್ತೆ. ಇವೆರಡನ್ನೂ ಡಿವೈಡ್ ಇವೆರಡನ್ನೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಆನ್ಸರ್. ನೀವು 1 by 1 ಸ್ಟೆಪ್ ಬರ್ಕೊಂಡು ಎಕ್ಸಾಮಲ್ಲಿ, ಬಿಕಾಸ್ ಕೆಲವೊಂದ್ಸಲ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಈ ಕ್ವಶನ್ ಕೇಳ್ತಾರೆ. ಸಿಂಪಲ್ ಇದ್ರೆ ಓಕೆ, ಇದು ಜಸ್ಟ್ ಶೋ ದ ಸ್ಟೆಪ್ಸ್ ಪ್ರಾಪರ್ ಇನ್ ದ ಬೋರ್ಡ್ ಎಕ್ಸಾಮ್. ಸೊ ಫಾರ್ 4a t cube ಡಿವೈಡೆಡ್ ಬೈ, ಇಫ್ ಯು ಡೂ ಇಟ್ ಆಸ್ 4at, ಸೊ ದ ಆನ್ಸರ್ ಬಂದು 4a ಕ್ಯಾನ್ಸಲ್ ಆಗುತ್ತೆ, ವಿಲ್ ಗೆಟ್ ದ ಆನ್ಸರ್ as t square. ಸೊ ವೆರಿ ಸಿಂಪಲ್ ಕ್ವಶನ್. ಅರ್ಥ ಇದೆ ಮಕ್ಕಳೇ? ಸೊ ಇಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ನೆಕ್ಸ್ಟ್, so what is next question is basically, ಇಲ್ಲಿ ಏನು ಹೇಳ್ತಾರೆ, y x is equal to sin t, y is equal to cos 2t, prove the dy by. ಅವರೇ ಪ್ರೂವ್ ಅಂತ ಕೊಟ್ಬಿಟ್ಟಿದ್ದಾರೆ. ಯಾವತ್ತೇ ಆಗಲಿ ಪ್ರೂವ್ ಅಂತ ಕೊಟ್ಟಾಗ ಯು ಶುಡ್ ಬಿ ವೆರಿ ಹ್ಯಾಪಿ ಇನ್ ಮ್ಯಾಥಮೆಟಿಕ್ಸ್. ಯು ನೋ ವಾಟ್ ಇಸ್ ದ ಫೈನಲ್ ಆನ್ಸರ್ ಅಲ್ವಾ, ನಮ್ಗೆ ಏನು ಆನ್ಸರ್ ಬರ್ತದೆ ಗೊತ್ತಿದೆ. ಐ ನೀಡ್ ಟು ಗೆಟ್ 4 sin t ಓನ್ಲಿ, ಸೊ ಇಟ್ಸ್ ವೆರಿ ಈಸಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಇಟ್ as x is equal to sin t and then to ಡೈರೆಕ್ಟ್ ಫೈಂಡ್ ಮಾಡಿ. ಸೊ ಲೆಟ್ಸ್ ಡೂ ಡೈರೆಕ್ಟ್ಲಿ, ಇಟ್ಸ್ ವೆರಿ ಸಿಂಪಲ್. dy by dx ಬಂದು cos 2t ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ sin t. cos ಸಮಥಿಂಗ್ ಇಸ್ ಮೈನಸ್ ಸಮಥಿಂಗ್, 2t ಡಿಫ್ರೆನ್ಸಿಯೇಷನ್ ಮತ್ತೆ 2 ಇರುತ್ತೆ. ಕೆಲವು ಮಕ್ಕಳು ಈ 2t ಮರ್ತೋಗ್ತೀರಾ ನೀವು ತುಂಬ ಸತಿ, ಆಯಿತಾ. ನೆಕ್ಸ್ಟ್ dy by dt ಇದು, ಆ್ಯಂಡ್ dx by dt ಏನಾಗುತ್ತೆ ಇಲ್ಲಿ, dx by dt ಬಂದು, ಸೊ sin t ಡಿಫ್ರೆನ್ಸಿಯೇಷನ್ ಬೇಸಿಕಲಿ cos t ಬರುತ್ತೆ. ಸೊ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ dy by dx. ನೀವು ಎಕ್ಸಾಮಲ್ಲಿ ದಯವಿಟ್ಟು ಫಾರ್ಮುಲಾ ಬರೀರಿ. ನಾನು ಪ್ರತಿ ಕ್ವಶನ್ಗೆ ಫಾರ್ಮುಲಾ ಬರದೇ ಇರ್ಬೋದು, ಬಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಅಫ್ಕೋರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ, ಬಟ್ ಬೋರ್ಡ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ ದಯವಿಟ್ಟು ಪ್ರತಿಯೊಂದಕ್ಕೂ ಫಾರ್ಮುಲಾ ಬರೀರಿ. dy by dx by dt. ಸೊ ವಾಟ್ ಈಸ್ ದಿಸ್, ಐ ಹ್ಯಾವ್ dy by dt is minus 2 sin 2t minus 2 sin 2t divided by cos t. ಬಟ್ ಪ್ರೂಫ್ ಏನಲ್ಲಿ ಐ ಶೋ minus 4 sin t ಅಲ್ವಾ. ಸೊ 2t ಇದೆ, ಸೊ ಹಾಫ್ ಆ್ಯಂಗಲ್ ಫಾರ್ಮುಲಾಸ್. ನೀವು ಪ್ರತಿ ಒಂದು ಲೆಕ್ಚರ್ ನಾನು ಹೇಳ್ತಾ ಇದ್ದೀನಿ, ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಯು ಶುಡ್ ನೋ ದ ಫಾರ್ಮುಲಾ. sin 2t ಫಾರ್ಮುಲಾ ವೆರಿ ಫೇಮಸ್ ಫಾರ್ಮುಲಾ, 2 sin t into cos t ಬರುತ್ತೆ. ಅದಾದಮೇಲೆ ಡಿವೈಡೆಡ್ ಬೈ cos t ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ ವಾಟ್, ಬೇಸಿಕಲಿ minus 4 sin t. ಸೊ ದ ಬೇಸಿಕಲಿ ಆನ್ಸರ್ ಇಸ್ minus 4 sin t. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ ಅಗೇನ್. ಸೊ ಇಲ್ಲಿ ಎಲ್ಲ ಕ್ವಶನು ಸಿಂಪಲ್ ಆಗಿ, ಈ ಕ್ವಶನ್ಸ್ ಎಲ್ಲ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಟ್ಸ್ ನಾಟ್ ಲೈಕ್ ದೇ ನಾಟ್ ಆಸ್ಟ್, ಕೇಳಿದ್ದಾರೆ. ಬಟ್ ಇದೇ ಟಾಪಿಕಲ್ಲಿ ಕೆಲವೊಂದು ಕ್ವಶನ್ಸ್ ಯು ಹ್ಯಾವ್ ಟು ಥಿಂಕ್ ಲಾಟ್ ಆಲ್ಸೋ. ಈಗ ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ sin square x ವಿತ್ ರೆಸ್ಪೆಕ್ಟ್ ಟು e power cos x. ನಾನು ಹೇಳ್ದಂಗೆ, ನಾನು ಪ್ರತಿ ಲೆಕ್ಚರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಕ್ವಶನಲ್ಲಿ ಕೇಳೋದಿಲ್ಲ ಅವರು, ಪ್ಯಾರಾಮೆಟ್ರಿಕ್ ಮಾಡಿ, ಇಂಪ್ಲಿಸಿಟ್ ಮಾಡಿ, ಲಾಗರಿಥಮಿಕ್ ಮಾಡಿ ಅಂತ. ಅದಕ್ಕೆ ನೀವು ಯೋಚನೆ ಮಾಡಬೇಕು. ಇಲ್ಲಿ ಆಬ್ವಿಯಸ್ಲಿ ಎಕ್ಸ್ಪೋನೆನ್ಷಿಯಲ್ ಮಾಡೋಕ್ಕಾಗುತ್ತೆ. ಸೊ ಇದು ಪ್ಯಾರಾಮೆಟ್ರಿಕ್ ಹೇಗೆ ಗೊತ್ತಾಗುತ್ತೆ, ಪ್ಯಾರಾಮೆಟ್ರಿಕ್ ಅಲ್ಲ ಅಂತ ಅಂದ್ಬಿಟ್ಟು ನೋಡಿ, ಡಿಫ್ರೆನ್ಷಿಯೇಟ್. ಸೊ ಡಿಫ್ರೆನ್ಷಿಯೇಟ್ ಕಾಣಿಸ್ತಿದಲ್ವಾ, ಡಿಫ್ರೆನ್ಷಿಯೇಟ್ sin square x ವಿತ್ ರೆಸ್ಪೆಕ್ಟ್ ಟು e power cos x ಅಂತ ಕ್ವಶನ್. e power cos x ನಾವೇನು ಮಾಡೋಕ್ಕೆ ನೋಡಿ, ಕ್ವಶನ್ ಚೆನ್ನಾಗಿದೆ ಇದು. ಓಕೆ, sin square x ನ ವಿತ್ ರೆಸ್ಪೆಕ್ಟ್ ಟು e power cos x ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್, ನೀವು ಹೇಳ್ರಪ್ಪ ಈಗ dy by dx ಅಂದರೆ ಏನು, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಲ್ವಾ. dy by dx ಅಂದರೆ ಅವ್ರು ಕೇಳ್ತಾರೆ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಫಾರ್ ಎಕ್ಸಾಂಪಲ್ u is equal to sin square x ಅಂತ ತೊಗೊಂಡ್ರೆ, ಒಂದು ಫಾರ್ ಎಕ್ಸಾಂಪಲ್ ಇದನ್ನು v is equal to e power cos x ಅಂತ ತೊಗೊಂಡ್ರೆ, ಅವ್ರು ಏನು ಕೇಳ್ತಾ ಇದ್ದಾರೆ, ವಾಟ್ ಈಸ್ du by dv ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಸಿಂಪಲ್ ಆಗಿ. ಸೊ ಇಲ್ಲಿ ಪ್ಯಾರಾಮೀಟರ್ ಏನಾಗುತ್ತೆ, x ಈಸ್ ಅ ಪ್ಯಾರಾಮೀಟರ್, u is a function of x, v is a function of u and v ಅಂತ ಕೊಟ್ಟಿಲ್ಲ, ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ನೀನು ಬೇಕಾದ್ರೆ m and n ಅಂತ ಬೇಕಾದ್ರೂ ತಗೋයි, ನೋ ಪ್ರಾಬ್ಲಮ್. dm by dn, Manoj, something, your name is Manoj, you take Manoj, your name is Naveen, you take Naveen. So whatever you want, you take it. So du by dv. So ನಾವು ಯಾವುದೇ ಪ್ಯಾರಾಮೀಟರ್ ತೊಗೊಬೋದು, ಇಟ್ ಡಸಂಟ್ ಮ್ಯಾಟರ್.
Question is differentiate this with respect to this. So du by dv ಕೇಳ್ತಾ ಇದ್ದಾರೆ. So how do you find du by dv? du by dx and divided by dv by dx ಅಂತ. So what is du by dx? Sin square differentiation ಆಗುತ್ತೆ. What is something square? 2 into something. What is sin x differentiation? It is cos x divided by what is e power cos x differentiation? E power cos x, e power something. Yeah, yesterday lecture ಹೇಳ್ತಾ ಇದ್ನಲ್ಲ, yesterday lecture discussing about exponential differentiation. So ma e power cos x, whatever you do, you always remain same. E power cos x differentiation ಆಗುತ್ತೆ, e power cos x into, you will get this as minus sin x. Again cos x differentiation minus sin x. So ಏನಾಗುತ್ತೆ ಇಲ್ಲಿ cancellation, ಇಲ್ಲಿ sin x cancel ಆಗುತ್ತೆ. You have one minus here, so we'll put the minus in the front. Minus 2 cos x. Minus 2 cos x divided by e power cos x is a solution. That's a very simple question. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ವೆರಿ ಮಚ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ, ಈ ಥರ ಒಂದು 2-3 ಸತಿ ಕ್ವಶನ್ ಕೊಟ್ಟಿದ್ದಾರೆ, 2 ಫಂಕ್ಷನ್ ಕೊಟ್ಟಿರ್ತಾರೆ, ಸಿಂಪಲ್ ಆಗಿ ಅದನ್ನು ಯು ಆ್ಯಂಡ್ ವಿ ಅಂತ ತೊಗೊಳ್ಳಿ, ಇಲ್ಲ ಏನಾದರೂ ಒಂದು 2 ವೇರಿಯಬಲ್ ತೊಗೊಳ್ಳಿ. ಸೊ ಯು ಹ್ಯಾವ್ ಟು ಫೈಂಡ್ ಡಿ ಯು ಬೈ ಡಿ ವಿ. ಬೇಸಿಕಲಿ ಇದನ್ನು ಯು ಆ್ಯಂಡ್ ದಿಸ್ ಇಸ್ ವಿ. ದ ಆಸ್ಕಿಂಗ್ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವಿ. ಯಾವುದು ಮೇಲೆ ಬರಬೇಕು, ವಿತ್ ರೆಸ್ಪೆಕ್ಟ್ ಟು ವಿ ಡೌನ್. ಸೊ ಇದು ಮೇಲೆ ಬರಬೇಕು, ಇದು ಕೆಳಗಡೆ ಬರಬೇಕು. ಇದು ಯು, ಇದು ವಿ ಅಂತ ತೊಗೊಂಡ್ರೆ ಡಿ ಯು ಬೈ ಡಿ ವಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಡಿಫ್ರೆನ್ಷಿಯೇಟಿಂಗ್. ಆಯ್ತಾ? ಇದು ಮೀನಿಂಗ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ವೆರಿ ಸಿಂಪಲ್ ಕ್ವಶನ್ ಮಕ್ಕಳು. ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ವಿಡಿಯೋ ಪಾಸ್ ಮಾಡಿ ಮತ್ತೆ ನೀವು ಟ್ರೈ ಮಾಡಬೇಕು ಆ್ಯಂಡ್ ದೆನ್ ಐ ಡು. ಸೊ ನಾರ್ಮಲ್ ಯು ಹ್ಯಾವ್ ಟು, ಐ ಥಿಂಕ್ ಇಟ್ಸ್ ಟಿ, ಇಟ್ ಇಸ್ ಡಿಫ್ರೆಂಟ್ ವೇರಿಯಬಲ್ ಅಲ್ವಾ, ಬಿಕಾಸ್ ಎಕ್ಸ್ ಇಸ್ ಎ ಫಂಕ್ಷನ್ ಆಫ್ ಟಿ ಆ್ಯಂಡ್ ವೈ ಇಸ್ ಎ ಫಂಕ್ಷನ್ ಆಫ್ ಟಿ. ನೀವೇನು ಮಾಡೋಕ್ಕೆ ಬೇಸಿಕಲಿ ಈಗ ಯು ಹ್ಯಾವ್ ಟು ಸ್ಟಾರ್ಟ್ ಸಾಲ್ವಿಂಗ್ ದಿಸ್ ಕ್ವಶನ್ ನಾವು. ಓಕೆ, ಸೊ ನೆಕ್ಸ್ಟ್ ಸೊ ಡಿ ಎಕ್ಸ್ ಬೈ ಡಿ ಟಿ ಫೈನ್ ಮಾಡಿ, ಡಿ ವೈ ಬೈ ಡಿ ಟಿ ಫೈನ್ ಮಾಡಿ, ಅದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ನ ಫೈನ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ನಾವು ವಿತೌಟ್ ದಟ್ ವಿ ಕ್ಯಾನ್ ಸಿ ವೆನ್ ಎವರ್ ದೇರ್ ಇಸ್ ಎ ಸೈನ್ ಇನ್ವರ್ಸಿಟಿ ಕಾಸ್ ಇನ್ವರ್ಸಿಟಿ ಬಂದಾಗ ಯು ಕ್ಯಾನ್ ಆಲ್ವೇಸ್ ಥಿಂಕ್ ಅಬೌಟ್ ಸಮ್ ಫಾರ್ಮುಲಾಸ್ ಆಲ್ಸೋ. ಈ ಮ್ಯಾಥ್ಸ್ ಯಾವತ್ತೂ ಆಗಲಿ ಎಷ್ಟೊಂದು ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ಆಲ್ಸೋ. ಇಫ್ ಐ ಮಲ್ಟಿಪ್ಲೈ ಎಕ್ಸ್ ವೈ ಇನ್ ದಿಸ್ ಕೇಸ್, ನಾನು ಎಷ್ಟು ಈಸಿಯಾಗಿ ಮಾಡ್ತೀನಿ ನೋಡಿ. ಇಫ್ ಐ ಮಲ್ಟಿಪ್ಲೈ ಎಕ್ಸ್ ವೈ, ನಾನು ನೋಡಿ ಎಕ್ಸ್ ವೈನ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಎಕ್ಸ್ ವೈನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತದೆ ನನಗೆ ಇಲ್ಲಿ. So x into y, if I multiply, I'm multiplying both of these two things. That means root of a sin inverse t, a to the power sin inverse t, and then into a to the power of cos inverse t. This is this one. Y x into y is equal to root of a into sin inverse t, a into cos inverse t, and xy is equal to root of ಇದೇನಾಗುತ್ತೆ ಬೇಸಿಕಲಿ ಈಗ a into sin inverse t, a into cos inverse t. So it's very simple. It is basically a power m into a power n, a power m plus n. So sin inverse t plus cos inverse t ಆಗುತ್ತೆ. I'm just explaining you the sin inverse t plus ಬೇರೆ ರೀತಿ ಕೂಡ ಮಾಡ್ಬೋದು, ನಾನು ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ, cos inverse t. ಸೊ ನಿಮ್ಮ ಇದು ಪ್ರಾಪರ್ಟಿ ಗೊತ್ತಿರಬೇಕು. ವಾಟ್ ಈಸ್ sin inverse of x plus cos inverse of x? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪ್ರಾಪರ್ಟಿ ಇದು. ಸೈನು ಕಾಸು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎರಡನ್ನೂ ಆ್ಯಡ್ ಮಾಡಿದ್ರೆ π/2 ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ತುಂಬ ಕಡೆ, ಈವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. sin inverse t plus cos inverse t is π/2. ಸೊ ನಿಮಗೆ ಎಕ್ಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ರೂಟ್ ಆಫ್ ಎ ಇಂಟು π/2 ಬರುತ್ತೆ. ಸೊ ಬೇಸಿಕ್ಲಿ ಇದೊಂದು ಫುಲ್ ಕಾನ್ಸ್ಟೆಂಟ್. ನಾ ಇಲ್ಲಿವರೆಗೂ ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ಇದು ಕಂಪ್ಲೀಟ್ಲಿ ಕಾನ್ಸ್ಟೆಂಟು. ಆಯಿತಾ? ಈಗ ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ? ಯು ವಿ ರೂಲ್. ಸೊ yesterday we did so many questions on this when you're doing implicit questions, x y, x square y, y square. ಸೊ ಎಕ್ಸ್ ವೈ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಬಂದು 1 ಇರುತ್ತೆ, ವೈನ ಹಾಗೇ ಇಡಬೇಕು, ಅದಾದಮೇಲೆ ಎಕ್ಸ್ನ ಹಾಗೇ ಇಡಬೇಕು, ವೈ ಡಿಫ್ರೆನ್ಷಿಯೇಷನ್ ಬಂದು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ನಂತರ ಇದು ಫುಲ್ ಕಾನ್ಸ್ಟೆಂಟು, π/2 ಕಾನ್ಸ್ಟೆಂಟು, ಎ ಕಾನ್ಸ್ಟೆಂಟು, ರೂಟ್ ಕಾನ್ಸ್ಟೆಂಟು. ಸೊ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಬಂದು 0 ಆಗುತ್ತೆ. ನೋಡಿ ಎಷ್ಟು ಈಸಿ ಆ್ಯಕ್ಚುಲಿ ಈಗ. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಈಗ ಬೇಸಿಕಲಿ ನಮಗೆ. ಸೊ ಇಫ್ ಐ ಕ್ಯಾನ್ ಶಿಫ್ಟ್ ದಿಸ್ ವೈ ದಿಸ್ ಸೈಡ್, ಮೈನಸ್ ವೈ ಬರುತ್ತೆ, ಅದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ ಬಂದು I will get this as minus y by x. So ನೋಡಿ ಈ ಥರ, ದಿಸ್ ಇಸ್ ವಾಟ್ ಇಟ್ ಇಸ್. ಅಂದರೆ ನೋಡಿ ಸಿಂಪಲ್ ಕ್ವಶನ್ ಇಸ್ ವೆರಿ ವೆರಿ ಸಿಂಪಲ್. ನಾನೇನು ಮಾಡಿದೆ ಇಲ್ಲಿ, ಐ ಯೂಸ್ ದ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಅದಾದಮೇಲೆ ಇದನ್ನ ಒಂದು ಸ್ಟೆಪ್ಪಲ್ಲಿ ಒಂದೇ ಒಂದು ಡಿಫ್ರೆನ್ಸ್, ಓನ್ಲಿ ಒನ್ ಲೆವೆಲ್ ಆಫ್ ಡಿಫ್ರೆನ್ಸೇಷನ್ ಯು ಗಾಟ್ ದ ಆನ್ಸರ್. ಸೊ ಇದೇ ಮಕ್ಕಳೇ. ಸೊ ಮ್ಯಾಥ್ಸ್ ನಾವು ಯಾವತ್ತು ಚೆನ್ನಾಗಿ ಅರ್ಥ ಮಾಡ್ಕೊತೀವೋ, ಸೊ ಬೇರೆ ಪ್ರಾಪರ್ಟೀಸ್ ಎಲ್ಲ ಗೊತ್ತಿರಬೇಕು. ನೋಡಿ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋಷ್ಟೇ ಬೇಕಾಗಿಲ್ಲ, ಪ್ರಾಪರ್ಟಿ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋಷ್ಟೇ ಬೇಕಾಗಿಲ್ಲ. ಹಾಗೆ ಕ್ವಶನ್ ಮಾಡ್ಬೋದು, ತುಂಬ ಜನ ಹಾಗೆ ಮಾಡ್ತಾರೆ. ಬಟ್ ಒಂದು ವೇಳೆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಇದೇ ಕ್ವಶನ್ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾನ್ಸೆಪ್ಟ್ಸ್ನ ಲಿಂಕ್ ಮಾಡಬೇಕು. ನೀವು ಒಂದು ಚಾಪ್ಟರ್ ಓದಿರೋ ಕಾನ್ಸೆಪ್ಟ್ನ ಇನ್ನೊಂದು ಚಾಪ್ಟರ್ಗೆ ಲಿಂಕ್ ಮಾಡಬೇಕು. ಅಲ್ಲಿ ಅದನ್ನು ಯೂಸ್ ಮಾಡಿ ಇನ್ನೂ ಫಾಸ್ಟಾಗಿ ಸಾಲ್ವ್ ಮಾಡೋ ಅಷ್ಟು
ಕಲಿಬೇಕು ನೀವು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಎಷ್ಟೋ ಸಾವಿರಾರು ಎಕ್ಸಾಂಪಲ್ಸ್ ಇದೆ. ಕ್ವಶನ್ ತುಂಬ ದೊಡ್ಡದಾಗಿರುತ್ತೆ, ಬಟ್ ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಒಂದು ವೇಳೆ ನೀವು ಆ್ಯಕ್ಚುಲ್ ಲೆಂತಿಯಲ್ಲಿ ಮೆಥಡ್ ಮಾಡಿದ್ರೆ, ಒಂದು ವೇಳೆ ನೀವು ಬೇರೆ ಮೆಥಡ್ ಟ್ರೈ ಮಾಡಿದರೆ, ಯಾವುದೇ ಮೆಥಡ್ ಟ್ರೈ ಮಾಡೋದು ಆನ್ಸರ್ ಬರುತ್ತೆ, ಆಯಿತಾ. ನೋಡಿ ಆ್ಯಕ್ಚುಲ್ ಮೆಥಡ್ ಏನು ಮಾಡ್ತೀವಿ ನಾವೀಗ, ನಾರ್ಮಲ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಐ ವಾಂಟ್ dy by dx. ಸೊ ನಾನು ಏನು ಮಾಡಬೇಕು, dy by dt ಫಸ್ಟ್ ಫೈಂಡ್ ಮಾಡಬೇಕು. dy by dt ಏನಾಗುತ್ತೆ, ಈಗ ಹೇಳಿ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಿಮಗೆ ಗೊತ್ತಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು. ಏನು ಹೇಳಿ, ಸೊ ಈ ಚೈನ್ ರೂಲ್. ಸೊ ಫಸ್ಟ್ ಔಟ್ಸೈಡ್ ಬಾಕ್ಸ್, ವಾಟ್ ಈಸ್ ರೂಟ್ ಸಮಥಿಂಗ್, ಇಟ್ ಈಸ್ 1/2 ರೂಟ್ ಸಮಥಿಂಗ್. ವೈ ಅಲ್ವಾ, ವೈ. ಎ ಇಂಟು ಕಾಸ್ ಇನ್ವರ್ಸ್ ಟಿ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ವಾಟ್ ಈಸ್ ರೂಟ್ ಸಮಥಿಂಗ್, 1/2 ರೂಟ್ ಸಮಥಿಂಗ್. ಒಳಗಡೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ಎ ಪವರ್ ಸಮಥಿಂಗ್, ದಟ್ ಈಸ್ ಎ ಪವರ್ ಸಮಥಿಂಗ್, ಸೇಮ್ ಥಿಂಗ್ ಓನ್ಲಿ, ಎ ಪವರ್ ಸಮಥಿಂಗ್ ಇಂಟು ಲಾಗ್ ಎ. ಓಕೆ, ಅದಾದಮೇಲೆ ವಾಟ್ ಈಸ್ ಅಗೇನ್ ಕಾಸ್ ಇನ್ವರ್ಸಿಟಿ ಡಿಫ್ರೆನ್ಷಿಯೇಟ್ ಮಾಡೋದು ನಾವೀಗ. ಬಿಕಾಸ್ ಒಂದೊಳ್ಳೆ ಎ ಪವರ್ ಎಕ್ಸ್ ಇದ್ರೆ ಬರೀ ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಬಟ್ ಇಲ್ಲಿ ಎ ಪವರ್ ಸಮಥಿಂಗ್ ಕಾಸ್ ಇನ್ವರ್ಸಿಟಿ ಇದೆಯಲ್ವಾ, ಮತ್ತೆ ಕಾಸ್ ಇನ್ವರ್ಸಿಟಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ಕಾಸ್ ಇನ್ವರ್ಸಿಟಿ ಡಿಫ್ರೆನ್ಷಿಯೇಷನ್, ದಟ್ ಈಸ್ ಬೇಸಿಕಲಿ -1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಇದಕ್ಕೆ ಬ್ರಾಕೆಟ್ ಹಾಕಿ, ಬಿಕಾಸ್ ಇಟ್ಸ್ ಅ ಮೈನಸ್. ಅರ್ಥ ಆಯ್ತಾ, ಇಲ್ಲಿ ಇದು ದಿಸ್ ಈಸ್ ದ dy by dt. ಅದಾದ್ಮೇಲೆ ಅಂತ ಏನಾಗುತ್ತೆ ಇಲ್ಲಿ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಯಾವ ಸಿಂಪ್ಲಿಫಿಕೇಶನ್ ಹಂಗಿದ್ರೆ ಸಿಂಪ್ಲಿಫೈ ಮಾಡ್ಬೋದು. 2 ರೂಟ್ ಎ ಇದೆ ನೋಡಿ, ಸಮಥಿಂಗ್. ಸೊ ಸಮಥಿಂಗ್ ಬೈ ಇಟ್ಸ್ ರೂಟ್, ಅಂದರೆ ಸಮಥಿಂಗ್ ಬೈ ಇಟ್ಸ್ ರೂಟ್ ಆಲ್ವೇಸ್ ಇಸ್ ವಾಟ್, ರೂಟ್ ಅಲ್ವಾ. ಸೊ ಬಿಕಾಸ್ ಎಕ್ಸ್ ಅಂದರೆ ರೂಟ್ ಇಂಟು ರೂಟ್ ಬರಿಬೋದು ನಾವು. ಸೊ ಯಾವತ್ತೇ ಆಗಲಿ ಮೇಲೆ ಇಟ್ಸ್ ಹ್ಯಾವಿಂಗ್ ಇಟ್ಸ್ ನಂಬರ್ ಆ್ಯಂಡ್ ಇಟ್ಸ್ ರೂಟ್ ಇಸ್ ದೇರ್. ಐ ಕ್ಯಾನ್ ಕ್ಯಾನ್ಸಲ್ ದಿಸ್ ಆ್ಯಂಡ್ ದಿಸ್ ಬಿಕಮ್ಸ್ ಜಸ್ಟ್ ರೂಟ್ ಎ ಕಾಸ್ ಇನ್ವರ್ಸಿಟಿ ಆಗುತ್ತೆ ಈಗ, ಆಯಿತಾ. ಮತ್ತೆ ಇನ್ನೇನು ಕ್ಯಾನ್ಸಲ್ ಆಗೋದಿಲ್ಲ. ಸೊ dy by dx ಬಂದು ರೂಟ್ ಎ ಕಾಸ್ ಇನ್ವರ್ಸಿಟಿ. ಇಫ್ ಯು ವಾಂಟ್ ಯು ಕ್ಯಾನ್ ಇಟ್ ಒನ್ ಮೋರ್ ಸ್ಟೆಪ್, ಯಾಕೆಂದರೆ ಬೋರ್ಡ್ ಎಕ್ಸಾಮಲ್ಲಿ ದೇ ವಿಲ್ ಗಿವ್ ಇಟ್ 3 ಮಾರ್ಕ್ಸ್ ಕೊಟ್ಟರೆ ಯು ಕ್ಯಾನ್ ಆರಾಮ್ಸೆ ರೈಟ್ ಸ್ಟೆಪ್ಸ್. ಸೊ dy by dt ಏನಾಗುತ್ತೆ ಈಗ, ನನಗೆ ಇಲ್ಲಿ ರೂಟ್ ಎ ಕಾಸ್ ಇನ್ವರ್ಸಿಟಿ ಬರುತ್ತೆ. ಅದಾದಮೇಲೆ ಲಾಗ್ ಎ ಇದೆ, ಮೈನಸ್ ಫ್ರಂಟಲ್ಲಿ ಬರೀತಾ ಇದ್ದೀನಿ, ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಈಗ ನೀವೇ dx by dt ಫೈಂಡ್ ಮಾಡಿ, dx by dt. ಸೊ dx by dt ಏನಾಗುತ್ತೆ ಈಗ, 1/2 ರೂಟ್ ಸಮಥಿಂಗ್, ದಟ್ ಈಸ್ ಎ ಇಂಟು ಸೈನ್ ಇನ್ವರ್ಸಿಟಿ. ಆಗ ಮತ್ತೆ ಎ ಸೈನ್ ಇನ್ವರ್ಸಿಟಿ ಡಿಫ್ರೆನ್ಸಿಯೇಷನ್ನು ಎ ಇಂಟು ಸೈನ್ ಇನ್ವರ್ಸಿಟಿ, ಮತ್ತೆ ಸೈನ್ ಇನ್ವರ್ಸಿಟಿ ಇಂಟು ಲಾಗ್ ಎ, ಇಂಟು ಲಾಗ್ ಎ, ಮತ್ತೆ ಸೈನ್ ಇನ್ವರ್ಸಿಟಿ ಡಿಫ್ರೆನ್ಸಿಯೇಷನ್ನು 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಈಗ ಅಗೇನ್ ಸೇಮ್ ಲಾಜಿಕ್, ಅಗೇನ್ ಯು ಕ್ಯಾನ್ ಗೆಟ್, ಇಟ್ಸ್ ಈಸಿ ಆ್ಯಕ್ಚುಲಿ. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಇವ್ರಿಗೆ ಕ್ಯಾನ್ಸಲ್ ಅಲ್ಲ, ಸಮಥಿಂಗ್ ಬೈ ಇಟ್ಸ್ ರೂಟ್ ವಿಲ್ ಬಿ, ಯು ವಿಲ್ ಗೆಟ್ ರೂಟ್ ಇಯರ್. ನಿಮ್ಗೇನು ಬರುತ್ತೆ ಇಲ್ಲಿ, ರೂಟ್ ಆಫ್ ಎ ಸೈನ್ ಇನ್ವರ್ಸಿಟಿ ಅಂತ ಬರುತ್ತೆ ನಿಮಗೆ. ಸೊ ಅಲ್ಟಿಮೇಟ್ಲಿ ವಾಟ್ ಈಸ್, ನಮ್ಮ ಬೋರ್ಡೇ ಸಾಲ್ತಾ ಇಲ್ಲ ಬರೆಯೋದಕ್ಕೆ, ಆ್ಯಕ್ಚುಲಿ ಅಷ್ಟು ದೊಡ್ಡ ಎಕ್ಸ್ಪ್ರೆಷನ್ಸ್ ಇದೆ. ಸೊ ಇಫ್ ಯು ವಾಂಟ್ ಟು ಫೈಂಡ್ ವಾಟ್ ಈಸ್ dy by dx, ಸೊ dy by dx ಅಂದರೆ, ಸೊ ಯು ಹ್ಯಾವ್ ಟು ಡಿವೈಡ್ ದಿಸ್ ಡಿವೈಡ್ ಬೈ ದಿಸ್. ಸೊ ಆಬ್ವಿಯಸ್ಲಿ ಆನ್ಸರ್ ಬರುತ್ತೆ ನೋಡಿ, ಇಲ್ಲಿ ಲಾಗ್ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಎ ಮೈನಸ್ ಟಿ ಸ್ಕ್ವೇರ್ ಇದೆ, ಇಲ್ಲೂ ಎ ಮೈನಸ್ ಟಿ ಸ್ಕ್ವೇರ್ 2 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಯು ಹ್ಯಾವ್ ಮೈನಸ್, ನೀವು ಎರಡನ್ನು ಡಿವೈಡ್ ಮಾಡಿದಾಗ, ನೀವೊಂದು ದೊಡ್ಡ ಸ್ಟೆಪ್ ಬರೆದು ಡಿವೈಡ್ ಮಾಡಿದ್ರೆ, ಸೊ ಇಟ್ಸ್ ವೆರಿ ಲೆಂತಿ. ಅಂದರೆ ಸ್ಟೆಪ್ಸ್ ನೋಡಿ ಎಷ್ಟು ಈಸಿ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಎರಡನ್ನೂ ಡಿವೈಡ್ ಮಾಡಿದಾಗ dy by dx ಮಾಡಿದ್ರೆ, ಸೊ ವಾಟ್ ಇಸ್ ಫಸ್ಟ್ ಒನ್, ಐ ಗಾಟ್ ರೂಟ್ ಆಫ್ ಎ ಕಾಸ್ inverse into log a, the whole term divided by 2 into root of 1 minus t square divided by again ಇಲ್ಲಿ ಮತ್ತೆ ನಿಮಗೆ ಇಲ್ಲಿ root of a into sin inverse t into log a, ಅದ್ರ ಮತ್ತೆ divided by 2 into 1 minus t square ಇದೆ, ಇಲ್ಲೊಂದು ಮೈನಸ್ ಇರುತ್ತೆ. ಸೊ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು, ಸೊ ಕ್ಯಾನ್ಸಲೇಷನ್ ಬಂದು ಲಾಗ್ ಎ ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಎರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಹ್ಯಾವ್ ಸಿಂಪಲ್ ಎಕ್ಸ್ಪ್ರೆಷನ್ ನಾವು. ವಾಟ್ ಇಸ್ ಸಿಂಪಲ್ ಎಕ್ಸ್ಪ್ರೆಷನ್ ವಿ ಹ್ಯಾವ್? ಸೊ ವಿ ಹ್ಯಾವ್ dy by dx now as minus root of a into cos inverse t divided by root of a into sin inverse t ಅಂತ ಇರೋದು. ಸೊ ವಾಟ್ ಈಸ್ ದಿಸ್ ನಾವು? ಮೈನಸ್ y, ದಟ್ ಈಸ್ ಮೈನಸ್ y divided by x ಇರುತ್ತೆ. ಸೊ ಅಂದರೆ ಆನ್ಸರ್ ಬಂತು ನಮಗೆ, ಬಟ್ ಇಟ್ಸ್ ಟೂ ಲೆಂತಿ ಅಲ್ವಾ. ಅಂದರೆ ನೀವು ಈ ಪ್ರೊಸೆಸ್ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಮಿಸ್ಟೇಕ್ ಮಾಡೋದು,
ಯಾವುದೋ ಒಂದು ಸಣ್ಣದು ಲಾಗ್ ಎ ಮಲ್ಟಿಪ್ಲೈ ಮಾಡೋದು, ಇಲ್ಲ ಮೈನಸ್ ಮಲ್ಟಿಪ್ಲೈ ಮಾಡೋದು, ಇಲ್ಲ ರೂಟ್ ಡಿವೈಡ್ ಮಾಡೋದು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರೋದಿಲ್ಲ. ಆದರೆ ಇದೇ ಮೆಥಡಲ್ಲಿ ಈ ಮೆಥಡ್ ಎಷ್ಟು ಈಸಿಯಾಗಿ ಬಂತು ನೋಡಿ. ದಿಸ್ ಮೆಥಡ್ 1 ವೆರಿ ಈಸಿ. ಈ ರೀತಿ ಪ್ರಾಪರ್ಟೀಸ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ, ಇದೊಂದು ಸಣ್ಣ ಎಕ್ಸಾಂಪಲ್. ಸೊ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಆನ್ಸರ್ ಬಂತು, ಪ್ರಾಪರ್ಟೀಸ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಲೆಂತಿಯಾಗಿ ಆನ್ಸರ್ ಬಂತು ಅಂತ ತೋರಿಸ್ತಾ ಇದ್ದೀನಿ. ಓಕೆ ನಂತರ ಆಲ್ವೇಸ್ ಅದಕ್ಕೆ ನಾನು ಹೇಳೋದು, ಯಾವುದೇ ಕ್ವಶನ್ ಕೊಟ್ಟಾಗ ಡಿಫ್ರೆಂಟ್ ಮೆಥಡ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಡಿಫ್ರೆಂಟ್ ಮೆಥಡ್ಸ್. ಇವತ್ತು ಆಸ್ಕ್ ಯುವರ್ ಟೀಚರ್, ಸರ್ ನಾನು ಈ ಥರ ಮಾಡ್ತಾ ಇದ್ದಂಗೆ ಯಾಕೆ ಈ ಥರ ಬರ್ತಾ ಇಲ್ಲ, ನೀವು ಈ ಥರ ಮಾಡ್ತಾ ಇದ್ರೆ ನಾನು ಈ ಥರ ಮಾಡ್ತೀನಿ, ಯಾಕೆ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಎಷ್ಟೊಂದು ಸರಿ ಮಕ್ಕಳು ನನಗೆ ನ್ಯೂ ಸಜೆಷನ್ಸ್ ಕೊಡ್ತಾರೆ, ಸೊ ನೀವು ಹಿಂಗೆ ಮಾಡಿ ಬರುತ್ತೆ ಅಂದ್ಬಿಟ್ಟು. ಓಕೆ ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ dy/dx ಅಂದರೆ x = a cos θ + t sin θ ಇದೆ. ಸೇಮ್ ಥಿಂಗ್ ಮಕ್ಕಳು. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಿ. ಸೊ ಇಲ್ಲೂ ಬೇಕಾದ್ರೆ ಯು ಕ್ಯಾನ್ ಟ್ರೈ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್, ಬಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಐ ಡೋಂಟ್ ಥಿಂಕ್ ವಿಲ್ ಗೆಟ್ ಎ ಕಾನ್ಸ್ಟೆಂಟ್. ಪ್ರೀವಿಯಸ್ ಕೇಸಲ್ಲಿ ಏನಾಯಿತು ಅಂದರೆ ಕಾನ್ಸ್ಟೆಂಟ್ ಬಂತು, ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ ಬಂತು, ಡಿಫ್ರೆನ್ಸಿಯೇಷನ್ 0 ಆಯಿತು. ಬಟ್ ಇಲ್ಲಿ θ ಕೂಡ ವೇರಿಯಬಲ್ ಅಲ್ವಾ, ಸೊ ಎರಡು ಆ್ಯಂಡ್ ಯು ನಾಟ್ ಗೆಟಿಂಗ್ ಎನಿ ಫಾರ್ಮುಲಾ ಆಲ್ಸೋ. ಒಂದು ವೇಳೆ ಇಲ್ಲಿ ಏನಾದರೂ a + b a - b ಇದ್ದರೆ ದಟ್ಸ್ ಮೋರ್ ಈಸಿ. ಅಗೇನ್ ಕಾಸ್ ಇದೆ, ಇಲ್ಲಿ ಸೈನ್ ಇದೆ, ನಾನು ಎರಡೂ ಮಲ್ಟಿಪ್ಲೈ ಮಾಡಿದಾಗ ಕೂಡ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಗೆಟ್ ಎನಿಥಿಂಗ್. ದಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ಓಕೆ ನೆಕ್ಸ್ಟ್ dx. ವಾಟ್ ಈಸ್ dy/dx? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನೌ. So first as usual dy/dt calculate ಮಾಡಿ. So what is dy/dt will be, so a into differentiation of sin theta is cos theta and theta difference, ಇದು differentiation ಮಾಡ ಈಗ. So uv rule ಎರಡು ವೇರಿಯಬಲ್ uv rule. So u dash ಅಂದರೆ u dash is theta differentiation 1 ಇರುತ್ತೆ, cos theta ಹಾಗೆ ಇಡ್ತಾ ಇದ್ದೀನಿ, ಆ್ಯಂಡ್ ಅದಾದಮೇಲೆ ಪ್ಲಸ್ theta ಹಾಗೆ ಇಡ್ತಾ ಇದ್ದೀನಿ, ಆ್ಯಂಡ್ ಸಾರಿ ಥೀಟಾನ ಹಾಗೆ ಇಟ್ಟು ಕಾಸ್ಟ್ನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಗೆಟ್ ಮೈನಸ್ ಸೈನ್ ಥೀಟಾ. ಸೊ ಬೇಸಿಕಲಿ ದಿಸ್ ಹೋಲ್ ಮೈನಸ್ ಫಾರ್ ಎಂಟೈರ್ ಥಿಂಗ್. ಓಕೆ ಇದು ಅಗೇನ್ ಇಫ್ ಯು ರಿಮೂವ್ ದ ಮೈನಸ್ ಸೈನ್, ಎ ಇಂಟು ಕಾಸ್ ಥೀಟಾ ಬರುತ್ತೆ, ವಿಲ್ ಗೆಟ್ ಮೈನಸ್ ಕಾಸ್ ಥೀಟಾ, ಮೈನಸ್ನ ಮೈನಸ್ ಪ್ಲಸ್ ಆಗುತ್ತೆ, ವಿಲ್ ಗೆಟ್ ಥೀಟಾ ಸೈನ್ ಥೀಟಾ ಆನ್ಸರ್ ಬರುತ್ತೆ. ದಿಸ್ ಹೌ ಇಟ್ ಇಸ್ ಆನ್ಸರ್. ಕಾಸ್ ಥೀಟಾ ಕಾಸ್ ಆಬ್ವಿಯಸ್ಲಿ ಕ್ಯಾನ್ಸಲ್. ಸೊ ಯು ಹ್ಯಾವ್ ದ ಆನ್ಸರ್ ಆಸ್ ಎ ಇಂಟು ಥೀಟಾ ಇಂಟು ಸೈನ್ ಥೀಟಾ ಅಂತ ನಿಮ್ಗೆ ಆನ್ಸರ್ ಬರುತ್ತೆ. a into theta into what did happen, cos theta minus ಎರಡು ಕ್ಯಾನ್ಸಲ್ ಆಗುತ್ತೆ, a into theta into cos theta ಅಂತ ಬರುತ್ತೆ. ದಿಸ್ ಇಸ್ ವಾಟ್ dy/dt. ಅದೇ ರೀತಿ ಸಿಮಿಲರ್ ನೀವೇ ಫೈಂಡ್ ಮಾಡಿ ವಾಟ್ ಈಸ್ dx/dt. dx/dt ಇಸ್ ವೆರಿ ಸಿಂಪಲ್. ನಾನು ಒಂದೇ ಸ್ಟೆಪಲ್ಲಿ ಲೆಟ್ಸ್ ಕ್ಯಾಲ್ಕುಲೇಟ್ ಫಾಸ್ಟ್. a ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ ಬಂದು ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೊ ಅದಾದಮೇಲೆ ನಂತರ ಥೀಟಾ uv ರೂಲ್, ಥೀಟಾ ಡಿಫ್ರೆನ್ಸಿಯೇಷನ್ 1, ಸೈನ್ ಥೀಟಾ ಹಾಗೆ ಇಡ್ತಾ ಇದ್ದೀನಿ, ಅದಾದಮೇಲೆ ನಾನು ಥೀಟಾನ ಹಾಗೆ ಇಡ್ತಾ ಇದ್ದೀನಿ, ಸೈನ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, ನನಗೆ ಕಾಸ್ ಥೀಟಾ ಬರುತ್ತೆ. ಸೊ +1 ಇದೊಂದು ಕ್ಯಾನ್ಸಲ್ ಆಗುತ್ತೆ, ನನಗೆ ಆನ್ಸರ್ ಎ ಇಂಟು ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಸೊ ಇಫ್ ಯು ರೈಟ್ ದ ಫಾರ್ಮುಲಾ, ಸೊ ವಾಟ್ ಈಸ್ ಮೈ dy/dx ವಿಲ್ ಬಿ, ಸೊ dy/dx ವಿಲ್ ಬಿ ಬೇಸಿಕಲಿ dy/dt ಇಂಟು dx/dt ಅಂತ ಬರುತ್ತೆ. ಓಕೆ what is my dy/dt will be, so a into theta cos theta divided by a into theta sin theta. Okay sorry, dy/dt ಏನು, okay dy/dx ಅಲ್ವಾ, dy/dx is ಎರಡು, okay I made a mistake. So cos sin theta ಅಲ್ವಾ ಇದು, sin theta, dx/dt ಬಂದು cos theta ಇರುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಇಸ್, ಸೊ dy/dt ಬಂದು ಏನಾಗುತ್ತೆ, ಸೊ a ಇಂಟು ಸೈನ್ ಥೀಟಾ ಆಗುತ್ತೆ ಡಿವೈಡ್ ಬೈ ಕಾಸ್ ಥೀಟಾ. ಸೊ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಸೊ ಯು ಗೆಟ್ ಆನ್ಸರ್ ಇಸ್ tan theta. ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ಟು ಚೆಕ್ ಇಟ್ ಒನ್ಸ್, ಸೊ ಸಮ್ಟೈಮ್ ವಿ ಟೀಚರ್ಸ್ ಡೂ ಮಿಸ್ಟೇಕ್ಸ್. ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಇಲ್ಲಿ ಕಾಸ್ ಥೀಟಾ ಬಂದು ಓಕೆ ಕಾಸ್ ಹೋಗುತ್ತೆ ಇಲ್ಲಿ, ಸೊ ಆಬ್ವಿಯಸ್ಲಿ ಸೈನ್ ಇದೆ, ಸೈನ್ಸ್ ಏನಾಗುತ್ತೆ ಕಾಸ್ ಬರುತ್ತೆ. ಸೊ dy/dx ಆ್ಯಂಡ್ ಯು ಗೆಟ್ a theta sin tan theta. ದಟ್ಸ್ ಆನ್ಸರ್ಸ್. ವೆರಿ ಸಿಂಪಲ್ ಕ್ವಶನ್ಸ್. ನಂತರ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ನಾವು ಮಕ್ಕಳೇ. ಸೊ ಅಗೇನ್ ಟ್ರೈ ನೆಕ್ಸ್ಟ್ ದಿಸ್ ಕ್ವಶನ್. ಈ ಕ್ವಶನ್ ನೀವೇ ಮತ್ತೆ ಟ್ರೈ ಮಾಡಬೇಕು. x = a cos cube theta, y = a sin cube theta. Prove that dy/dx is equal to -√y/x ಅಂತ. ಸಿಂಪಲ್ ಅಗೇನ್. ಸೊ ಲೆಟ್ಸ್ ಡೂ ಒನ್ ಬೈ ಒನ್. ಫಸ್ಟ್ ಕ್ವಶನ್. ಸೊ ಅಗೇನ್ ಸಿ, ನೀವು ಇಲ್ಲಿ ಯೋಚನೆ ಮಾಡ್ಬೋದು, ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಏನಾದರೂ x ಇಂಟು y ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ a cos cube theta by a sin cube theta. ಬಟ್ ಥೀಟಾನ ವೇರಿಯಬಲ್, x and y ವೇರಿಯಬಲ್ ಇದೆ. x and y ಡಿವೈಡ್ ಮಾಡಿದ್ರೆ ನನಗೆ, ಸೊ ಯು ವಿಲ್ ಗೆಟ್ tan cube theta. ಬಟ್ ಅಗೇನ್ ಒಂದು ವೇಳೆ ನಾನೀಗ x by y ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ a ಕ್ಯಾನ್ಸಲ್,
or y by x ಬೇಕಂಗೆ okay I'll get cot cube theta ಅಂತ ಬರುತ್ತೆ. But again theta is also a variable, x is variable, y is variable, theta is variable. So ನನಗೆ 3 variables ಬರುತ್ತೆ, so it's difficult to do this. And so generally normally as usual method you can do it. Okay, now what is dy by dx I calculate, so I did do first dy by dt ಮಾಡೋಣ. What is dy by dt will be a into sine cube theta, a into what is something cube, that is 3 into something square, 3 into something, x cube differentiation 3 into x square. ಮತ್ತೆ chain rule inside sin theta function ಬಂದು cos theta. ನಾನು ಬೇಸಿಕ್ ಇಂದ ನಿಮಗೆ ಫಸ್ಟ್ ಲೆಕ್ಚರ್ನ ಹೇಳ್ಕೊಟ್ಟಿದ್ದೀನಿ. ಸೊ ಚೈನ್ ರೂಲ್ ಇಟ್ ಬಿ ವೆರಿ ಪರ್ಫೆಕ್ಟ್ ವಿತ್ ಚೈನ್ ರೂಲ್, ಎಲ್ಲ ಕಡೆ ಅದನ್ನು ಯೂಸ್ ಮಾಡೋಣ. a into 3 into sin square theta into cos theta ಬರುತ್ತೆ dy by dt obviously. ಇಟ್ಸ್ ಸಿಂಪಲ್ ಕ್ವಶನ್ ಆಕ್ಚುಲಿ. dy by dt, okay, dx by dt ಏನಾಗುತ್ತೆ, ಬೇಸಿಕಲಿ you'll get dx by dt as a into 3 into cos square theta into differentiation of cos theta ಬಂದು minus sin theta ಆಗುತ್ತೆ. ಸೊ this is how you're going to get. ಇದು ಡಿಫ್ರೆನ್ಷಿಯೇಟ್ ಮಾಡಿ ಈಗ. ಸೊ ಡಿವೈಡ್ ಮಾಡಿ. ಸೊ dy by dx will be, you just have to divide both. ನಾನು ಇಲ್ಲೇ ಮಾಡ್ಬಿಡ್ತೀನಿ, ಒಂದೇ ಸ್ಟೆಪ್ಪಲ್ಲಿ ಮಾಡ್ಬಿಡ್ತೀನಿ, ಇಲ್ಲೇ ಡಿವೈಡ್ ಮಾಡೋಣ. ಓಕೆ, ಸೊ ನೀವು ಎಕ್ಸಾಮಲ್ ಕಂಪ್ಲೀಟ್ ಸ್ಟೆಪ್ಸ್ ಬರೀರಿ, ಬಟ್ ಐ ಆಮ್ ಡೂಯಿಂಗ್ ಇಟ್. ಓಕೆ, ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಸೈನ್ ಥೀಟಾ, ಇಲ್ಲೊಂದು ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಈಸ್ ಲೆಫ್ಟ್ ನಾವು, ಮೇಲೆ ಡಿನಾಮಿನೇಟರಲ್ಲಿ ಸೈನ್ ಥೀಟಾ ಉಳಿದಿದೆ, ಕೆಳಗಡೆ ಮೈನಸ್ ಕಾಸ್ ಥೀಟಾ ಇದೆ. ಸೊ ಮೈನಸ್ ಫ್ರಂಟಲ್ಲಿ ಹಾಕ್ತೀನಿ, ವಿಲ್ ಗೆಟ್ ಕಾಸ್ ಥೀಟಾ. ಐ ಆಮ್ ಗೆಟಿಂಗ್ ದ ಆನ್ಸರ್ ಇಸ್ ಮೈನಸ್ tan theta ಅಂತ. ಸೊ ನನಗೆ ಆನ್ಸರ್ ಬಂದಿದೆ, dy by dx ಬಂದು ಐ ಗಾಟ್ ಮೈನಸ್ tan theta. ಬಟ್ ಕ್ವಶನ್ ಏನಂದರೆ, ಪ್ರೂವ್ ದಿಸ್, ಯು ಹ್ಯಾವ್ ಟು ಗೆಟ್, ನಿಂಗೆ ಆನ್ಸರ್ ಥೀಟಾ ಟರ್ಮ್ಸಲ್ಲಿ ಬರಬಾರ್ದು, ಎಕ್ಸ್ ಆ್ಯಂಡ್ ವೈ ಟರ್ಮ್ಸಲ್ಲಿ ಕನ್ವರ್ಟ್ ಮಾಡೋಕ್ಕೆ. ಇಟ್ಸ್ ವೆರಿ ಸಿಂಪಲ್. ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಲ್ಲ, ವಿ ನೋ ದಟ್ ಫ್ರಮ್ ದ ಕ್ವಶನ್. ಸೊ ವೈ ಬೈ ಎಕ್ಸ್, ಯು ನೀಡ್ ವೈ ಬೈ ಎಕ್ಸ್ ಅಲ್ಲ. ಓಕೆ, ಸೊ ವಾಟ್ ಈಸ್ ವೈ ಬೈ ಎಕ್ಸ್ ವಿಲ್ ಬಿ ದೇ ಇನ್ ದಟ್ ಕ್ವಶನ್. ಅಲ್ಲಿ ಬಂದು ಎ ಸೈನ್ ಕ್ಯೂಬ್ ಥೀಟಾ ಇರುತ್ತೆ ಡಿವೈಡೆಡ್ ಬೈ ಎ ಕಾಸ್ ಕ್ಯೂಬ್ ಥೀಟಾ ಇರುತ್ತೆ. ಎ ಕ್ಯಾನ್ಸಲ್. ಸೊ ಯು ಹ್ಯಾವ್, ಏನು ಬರುತ್ತೆ ನಿಮಗೆ, ವೈ ಬೈ ಎಕ್ಸ್ ಬಂದು ಟ್ಯಾನ್ ಕ್ಯೂಬ್ ಥೀಟಾ ಅಲ್ವಾ, ವೈ ಬೈ ಎಕ್ಸ್ ಬಂದು ಟ್ಯಾನ್ ಕ್ಯೂಬ್ ಥೀಟಾ. ಸೊ ವಾಟ್ ಈಸ್ ಟ್ಯಾನ್ ಥೀಟಾ ಫ್ರಮ್ ದಿಸ್ ಎಕ್ಸ್ಪ್ರೆಷನ್, ಸೊ ಕ್ಯೂಬ್ ರೂಟ್ ಆಫ್ ವೈ ಬೈ ಎಕ್ಸ್. ನನಗೆ ಇಲ್ಲಿ ಏನು ಬಂದಿದೆ, ಓಕೆ, ಸೊ ಕ್ಯೂಬ್ ರೂಟ್ ಆಫ್ ಮೈನಸ್ ಇಲ್ಲಿದೆ ಆಲ್ಸೋ, ಮೈನಸ್ ಕ್ಯೂಬ್ ರೂಟ್ ಆಫ್ ವೈ ಬೈ ಎಕ್ಸ್. ಓಕೆ, ದಟ್ಸ್ ಇಟ್. ಮೈನಸ್ ಕ್ಯೂಬ್ ರೂಟ್ ಆಫ್ ವೈ ಬೈ ಎಕ್ಸ್. ಎನಿಥಿಂಗ್ ಇಸ್ ದರ್ ಅಷ್ಟೇ. ಸೊ ಎ ಕಾಸ್ ಕ್ಯೂಬ್ ಥೀಟಾ, ವೈ ಎ ಸೈನ್ ಕ್ಯೂಬ್ ಥೀಟಾ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸಲ್ಲಿ ಏನಾಗುತ್ತೆ ಅಂದರೆ, ದೇ ವಿಲ್ ಗಿವ್ ಪ್ರೂವ್ ಸಮಥಿಂಗ್ ಎಲ್ಸ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ, ಸೊ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಕ್ವಶನ್ ವಿಚ್ ಇಸ್ ಗಿವನ್. ಸೊ ಕ್ವಶನ್ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ ಟ್ಯಾನ್ ಥೀಟಾ. ಇದು ಎಲ್ಲ ಕಡೆ ತುಂಬ ಕ್ವಶನಲ್ಲಿ ಯೂಸ್ ಮಾಡ್ತೀವಿ ಮಕ್ಕಳೇ. ಓಕೆ, ದಟ್ಸ್ ಇಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನಂತರ, so x is equal to a theta plus sin theta, y is equal to a into 1 minus theta, prove that dy by dx equal tan theta by 2. Again similar question. So ನೀವೇ ಟ್ರೈ ಮಾಡಿ ಫಸ್ಟ್. ಸೊ ವಾಟ್ ಈಸ್ ಫಸ್ಟ್ ಐ ಹ್ಯಾವ್ ಟು ಪ್ರೂವ್, ಆಲ್ರೆಡಿ ಅವರೇ ಹೇಳಿದ್ರೆ tan theta by 2 ಪ್ರೂವ್ ಮಾಡಿ ಅಂತ. ಸೊ ನಾಟ್ ಎ ಪ್ರಾಬ್ಲಮ್. ಸೊ dy by dx that I'll do directly, but you have to write the steps. ಸ್ಟೆಪ್ಸ್ ಹೆಂಗೆ ಬರೀಬೇಕು, ಫಸ್ಟು dy by d theta ಬರೀಬೇಕು, dx by d theta ಬರೀಬೇಕು. ಅದಾದಮೇಲೆ ಫಾರ್ಮುಲಾ ಬರೀಬೇಕು, dy by dx is dy by d theta divided by dx by d theta ಅಂದ್ಬಿಟ್ಟು ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತರಬೇಕು. ಇದು ಸ್ಟೆಪ್ಸ್ ಎಕ್ಸಾಮಲ್ಲಿ. ಯೂಶಲಿ 3 to 4 ಮಾರ್ಕ್ಸ್ ಕೇಳ್ಬೋದು ಎಕ್ಸಾಮ್ಸಲ್ಲಿ. ಓಕೆ, ಅದರಿಂದ ನಂತರ ಲೆಟ್ಸ್ ಗೋ ಫಸ್ಟ್ ಕ್ವಶನ್. ವಾಟ್ ಈಸ್ dy by d theta, ದಟ್ ವಿಲ್ ಬಿ ಬೇಸಿಕಲಿ a ಇಂಟು ಡಿಫ್ರೆನ್ಸಿಯೇಷನ್ ಆಫ್ 1 is 0, ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಥೀಟಾ ಇರುತ್ತೆ. ಸೊ ಆಲ್ರೆಡಿ ಮೈನಸ್ ಇಲ್ಲಿದೆ, ಸೊ ಮೈನಸ್ ಇಂಟು ಮೈನಸ್ ಸೈನ್ ಥೀಟಾ ಬಿಕಮ್ಸ್ ಪ್ಲಸ್ ಸೈನ್ ಥೀಟಾ. ಸೊ ಐ ಗಾಟ್ ದಿಸ್ ಆಸ್ a ಸೈನ್ ಥೀಟಾ, ನಂಗೆ ಆನ್ಸರ್ ಬಂತು. ಅದಾದಮೇಲೆ ನಂತರ ವಾಟ್ ಈಸ್ dx by d theta now, dx by d theta will be, so a into differentiation of theta is 1, theta with respect to theta is 1. okay, sin theta differentiation ಬಂದು ಮತ್ತೆ cos theta ಬರುತ್ತೆ. ಸೊ ನನಗೆ ಆನ್ಸರ್ ಬಂದು a into 1 plus cos theta ಅಂತ ಬಂತು. ಅದಾದಮೇಲೆ ಸೊ ಐ ಹ್ಯಾವ್ ಟು ಫೈಂಡ್ ನಾವು dy by dx. ಸೊ ಎರಡು ಡಿವೈಡ್ ಮಾಡಬೇಕು. ಸೊ ಇಫ್ ಡಿವೈಡ್ a sin theta ಡಿವೈಡೆಡ್ ಬೈ a into 1 plus cos theta, ಆಗೇನಾಗುತ್ತೆ, ಸೊ a ಕ್ಯಾನ್ಸಲ್ ಆಗುತ್ತೆ. You have sin theta divided by 1 plus cos theta. So I have to get half angle ಅಲ್ವಾ. ಸೊ ನೀವು ಯೂಸ್ ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಯೂಸ್ ಮಾಡಬೇಕು. sin theta 2 sin theta by 2 into cos theta by 2 ಬರುತ್ತೆ ಡಿವೈಡೆಡ್ ಬೈ ವಾಟ್ ಈಸ್ 1 ಪ್ಲಸ್. ಇದನ್ನು ಎಷ್ಟು ಸತಿ ಹೇಳಿದ್ದೀನಿ ಆ್ಯಕ್ಚುಲಿ. ನಾವು ಇದು 4th ಲೆಕ್ಚರ್ ಮಾಡ್ತಾ ಇರೋ ಡಿಫ್ರೆನ್ಸಿಯೇಷನು. ಆಲ್ಮೋಸ್ಟ್ ಪ್ರತಿ ಒಂದು ಲೆಕ್ಚರಲ್ಲಿ ನಾವು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ, ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಡಿಫ್ರೆಂಟ್ ವೇ ಅಲ್ಲಿ. ಸೊ 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ ಏನಾಗುತ್ತೆ, ಸೊ ಯು ಹ್ಯಾವ್ 2 cos square theta by 2.
1 minus cos 2 theta. Cos 2 theta ಫಾರ್ಮುಲಾ ಇದೆ 1 plus cos 2 theta 1 minus cos 2 theta. ತುಂಬ ಇಂಪಾರ್ಟೆಂಟು. ನಾನು ಇಂಟಿಗ್ರೇಷನ್ ಲೆಕ್ಚರ್ಗೆ ಹೋದಾಗ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಎಷ್ಟೊಂದು ಇಂಟಿಗ್ರೇಷನ್ ನಿಮಗೆ ಸ್ಕ್ವೇರ್ ಕೊಟ್ಟಿದ್ದಾರೆ ಕಾಸ್ ಸ್ಕ್ವೇರ್ ಅಂತ. ಯು ಟು ಕನ್ವರ್ಟ್ ಇಟ್ ಇಂಟು ನಾರ್ಮಲ್ ಫಾರ್ಮ್ ಬಿಕಾಸ್ ನಮ್ಮ ಇಂಟಿಗ್ರೇಷನಲ್ಲಿ ಯಾವುದೇ ರೀತಿ ಚೈನ್ ರೂಲ್ ಯು ರೂಲ್ ಎಲ್ಲ ಇಲ್ಲ. ಓಕೆ, ಸೊ 1 ಪ್ಲಸ್ ಏನಾಗುತ್ತೆ ಈಗ ಬೇಸಿಕಲಿ ಕ್ಯಾನ್ಸಲ್ ಮಾಡಿದಾಗ ಸೊ 2 ಕ್ಯಾನ್ಸಲ್ ಆಯಿತು, cos theta ಕ್ಯಾನ್ಸಲ್ ಆಯಿತು, ಹ್ಯಾವ್ sin theta by cos theta 2, that is basically tan theta by 2 is the answer. Alva, that's very simple makle. Okay, so let's go for next question now. So ella same similar type. Yeah, what is one more question again, video pause ಮಾಡಬೇಕು, ನೀವೇ try ಮಾಡಬೇಕು, and then you have to get the answer. Okay, next x, what is x now basically? Answer yeah, okay. Okay, question is find dy by dx. What is dy by dx? dy by dx ಅಂದ್ರೆ ಏನು ಇದೆ question. Okay, ಈಗ first let's go first question now. So what is your dx by, so dy by dt ಏನಾಗುತ್ತೆ ಈ ಕ್ವಶನ್ಗೆ? dy by dt a into sin theta, a into sin theta differentiation cos theta ಬರುತ್ತೆ ನಮಗೆ. ಓಕೆನಾ? ಅದಾದ್ಮೇಲೆ what is dx by dt will be, so a into differentiation of cos theta, that is minus sin theta. ಅದಾದ್ಮೇಲೆ log differentiation ಆಗುತ್ತೆ log something, chain rule, log something 1 by something, log x differentiation 1 by x, log something is 1 by something. What is tan something differentiation? Again inside function, first dot box, ಅದಾದ್ಮೇಲೆ ಹೊರಗಡೆ ಬಾಕ್ಸು ನೆನಪಿದೆಯಾ? ಸೊ we discussed in the second lecture itself. Okay, 1 by tan theta by 2. ಮತ್ತೆ tan something differentiation ಬಂದು secant square theta by 2. ಮತ್ತೆ theta by 2 differentiation ಮಾಡಬೇಕು ಹೊರಗಡೆ, t by 2 differentiation ಆಗುತ್ತೆ, t differentiation 1 ಆಗುತ್ತೆ. ಸೊ ಆನ್ಸರ್ ಬಂದು 1 by 2. ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ ಓನ್ಲಿ, dx by ಡಿ ಥೀಟಾ. ಅರ್ಥ ಆಯ್ತಾ? ಸೊ ದಿಸ್ ಆನ್ಸರ್. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನಾವೀಗ. ಸೊ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ನೋಡಿ, ಸೀಕೆಂಟ್ ಸ್ಕ್ವೇರ್ ಅಂದರೆ 1 by cos ಸ್ಕ್ವೇರ್ ಇರುತ್ತೆ. ಸೊ ಯು ಕ್ಯಾನ್ ಸಿಂಪ್ಲಿಫೈ ಇಟ್. ಓಕೆ, ಸೊ a ಇಂಟು ಮೈನಸ್ ಸೈನ್ ಟಿ ಇರುತ್ತೆ. ಅದಾದಮೇಲೆ 1 by tan ಕಾಟ್ ಅಲ್ವಾ, ಕಾಟ್ ಅಂದರೆ ಏನು? ಕಾಸ್ ಟಿ ಬೈ 2 ಬೈ ಸೈನ್ ಟಿ ಬೈ 2 ಅಂತ. ಅದಾದಮೇಲೆ ಸೀಕೆಂಟ್ ಸ್ಕ್ವೇರ್ ಅಂದರೆ 1 by cos ಸ್ಕ್ವೇರ್ ಟಿ ಬೈ 2 ಆ್ಯಂಡ್ 1 by 2 ಅಂತ. ಸೊ ಈಗ ಕ್ಯಾನ್ಸಲ್ ವಾಟ್ ಎವರ್ ಪಾಸಿಬಲ್, ಕಾಸ್ ಟಿ ಬೈ 2 1 cos ಟಿ ಬೈ 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನಿದೆ ಮತ್ತೆ ಉಳಿಯೋದು ಈಗ? ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್ 1 by 2 ಸೈನ್ ಟೀಟಾ. ನೋಡಿ ಇದು ಹಾಫ್ ಆ್ಯಂಗಲ್ ಅಗೇನ್, 2 ಸೈನ್ ಟಿ ಬೈ 2 ಕಾಸ್ ಟಿ ಬೈ 2 ಹಾಫ್ ಆ್ಯಂಗಲ್. ಸೈನ್ 2 ಟೀಟಾ ಬಂದು 2 ನೆನ್ಪಿಟ್ಕೊಬೇಕಿದು, ಸೈನ್ 2 ಟೀಟಾ ಬಂದು 2 ಸೈನ್ ಟೀಟಾ ಕಾಸ್ ಟೀಟಾ ಅಲ್ವಾ? ಹಾಫ್ ಆ್ಯಂಗಲ್ ಇಲ್ಲಿ ಏನಿದೆಯೋ ಅದರದ್ದು ಹಾಫ್ ಬರಬೇಕು. ಒಂದು ವೇಳೆ ಇಲ್ಲಿ ಬರೀ ಸೈನ್ ಟಿ ಇತ್ತು ಅಂತ ಹೇಳಿದ್ರೆ ಹಾಫ್, ಇದರದ್ದು ಹಾಫ್ ಟೀಟಾ ಬೈ 2. ಸೊ ಇದು ಆನ್ಸರ್ ಏನಾಗುತ್ತೆ? 2 ಸೈನ್ ಟಿ ಬೈ 2 ಕಾಸ್ ಟಿ ಬೈ 2 ಬಂದು ನಿಮಗೆ ಜಸ್ಟ್ ಸೈನ್ ಟಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಅಗೇನ್ ಫರ್ದರ್. ನೋಡಿ ಸಿಂಪ್ಲಿಫೈ ಮಾಡಿ, e ಇಂಟು ಸೈನ್ ಟಿ, ಬ್ರಿಂಗ್ ಇಟ್ ದಿಸ್ ಸೈಡ್, ವಿಲ್ ಗೆಟ್ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟಿ. ಐ ಥಿಂಕ್ ದಿಸ್ ಹೈಯೆಸ್ಟ್ ಸಿಂಪ್ಲಿಫಿಕೇಶನ್. ಮತ್ತೆ ಸಿಂಪ್ಲಿಫೈ ಮಾಡು, 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಲ್ವಾ? ಸೊ ಐ ಕ್ಯಾನ್ ರೈಟ್ ಮೈನಸ್ ಎ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಟಿ, ನನಗೆ ಕಾಸ್ ಸ್ಕ್ವೇರ್ ಟಿ ಬರುತ್ತೆ. ಯು ಕ್ಯಾನ್ ಸಿಂಪ್ಲಿಫೈ ಟು ದಿಸ್ ಎಕ್ಸ್ಟೆಂಟ್. ಮತ್ತೆ ಮಾಡೋಕ್ಕಾಗೋದೇನಾದರೂ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್. So what is dy by dx now? So what is my dy by dx will be, dy by dx ಬಂದು dy by dt ಈ ವ್ಯಾಲ್ಯೂ ಮೈನಸ್ a ಇಂಟು cos ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಡಿವೈಡೆಡ್ ಬೈ ಇನ್ನೊಂದೇನಿದೆ a cos t. So I can cancel basically, so ಒಂದು a ಮತ್ತು a ಕ್ಯಾನ್ಸಲ್ ಆಗುತ್ತೆ and you have 1 cos t cancel out there, so you are just left with cos t by sin t. So answer is minus tan t, correct alva? So the cos t, okay, dy by dx bandu, okay, I think I ulta bardi ansutte. Okay, so what is dy by dx in this case? So dy by dt, so dy by dt ಬಂದು a into cos t. ಸೊ ಇದು ಬಂದು a into, ಸಾರಿ ಇದು ಒಂದು a into cos t, ಉಲ್ಟಾ ಬರ್ತೀನಿ, a into cos t divided by, and dx by, where is the dx by dt? So we got dx by dt, yeah, that is minus a into cos square t divided by
sin t ಅಲ್ವಾ. ಸೊ ಇಲ್ಲಿ cos square t by sin t ಅಂದರೆ a ಕ್ಯಾನ್ಸಲ್ ಆಗುತ್ತೆ. ದೆನ್ ಯು ಗೆಟ್ ಒನ್ sin t ಇನ್ ದ ನ್ಯೂಮರೇಟರ್, ಒಂದು ಕಾಸ್ ಮತ್ತು ಕಾಸ್ ಕ್ಯಾನ್ಸಲ್. sin t by cos t, sin t by cos t, tan t. ಪ್ರೀವಿಯಸ್ಸು tan t ಬಂತಲ್ವಾ. ಸಮ್ಟೈಮ್ ಕೆಲಸ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸೊ ಯಾವುದೋ ಒಂದು ಸ್ಟೆಪ್ ಮಿಸ್ಟೇಕ್ ಇರುತ್ತೆ, ಬಟ್ ಯಾವುದೋ ಫೈನಲ್ ಆನ್ಸರ್ ಕರೆಕ್ಟಾಗಿ ಬಂದುಬಿಡುತ್ತೆ. ದಿಸ್ ಹೌ ಇಟ್ ಇಸ್. ಐ ಥಿಂಕ್ ಪ್ರೀವಿಯಸ್ಲಿ ಏನೋ ಕ್ಯಾನ್ಸಲೇಷನ್ ಮಿಸ್ಟೇಕ್ ಮಾಡಿ, ಸೊ ಆನ್ಸರ್ tan t ಬಂದು ನಮಗೆ, ಬಟ್ ಆ್ಯಕ್ಚುಲಿ ಆನ್ಸರ್ tan t ನೇ. ಸೊ ದಿಸ್ ದ ಆ್ಯಕ್ಚುಲ್ ದಿಸ್ ಒನ್. ಓಕೆ, ಸೊ dy by dt, dy a cos theta ಆ್ಯಂಡ್ dx by dt ಬಂದು ಸೊ ಮೈನಸ್ a ಇಂಟು ಕಾಸ್ ಸ್ಕ್ವೇರ್ ಟಿ. ಎ ಕ್ಯಾನ್ಸಲ್ ಆಗುತ್ತೆ. ಈ ಸೈನ್ ಟಿ ನೋಡಿ ರೆಸಿಪ್ರೋಕಲ್ ಹಿಂಗೆ ಹೋಗುತ್ತೆ sin t. ಸೊ ಕಾಸ್ ಟಿ ಇದೆಯಲ್ವಾ ಇಂಟು ಇಲ್ಲಿ ಬಿಕಮ್ ಲೈಕ್ ಸೈನ್ ಟಿ ರೆಸಿಪ್ರೋಕಲ್ ಆಗುತ್ತೆ ಕಾಸ್ ಸ್ಕ್ವೇರ್ ಟಿ ಅಂತ. ಕಾಸ್ ಟಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಟೀಟಾ ಬೈ ಕಾಸ್ ಟಿ ಇಸ್ ಮೈನಸ್ tan t. ಮೈನಸ್ ಎಲ್ಲಿಂದ ಬಂತು ಇದಕ್ಕೆ? ವೇರ್ ವಿ ಗಾಟ್ ಮೈನಸ್? Oh, minus a left, sorry. So that's what happens. Okay, so this minus is not there. Why minus came? And minus ಎಲ್ಲಿ ಬಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ. So because this is not there, minus, so obviously this minus will not come, this will not come, so the answer is just tan t. So that's why ಕ್ಲಾಸ್ ರೂಮಲ್ಲಿ ಇದ್ದರೆ ಮಕ್ಕಳು ಹೇಳ್ತಾರೆ ಸರ್ ಮೈನಸ್ ಮರ್ತೋಗಿದ್ದೀರಾ ನೀವು, ಮೈನಸ್ ಮರ್ತೋಗಿದ್ದೀರಾ ಅಂದ್ಬಿಟ್ಟು. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಐ ಥಿಂಕ್ ಸೊ ಪ್ಯಾರಾಮೆಟ್ರಿಕ್ ಕ್ವಶನ್ಸ್ ಅಷ್ಟೇ, ಯಾವುದೇ ಥರ ಕ್ವಶನ್ಸ್ ಅಷ್ಟೊಂದಿಲ್ಲ. ಸೊ ನೀವು ಇದೇ ಥರ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಥರ ಅಲ್ಲ, ಮೋಸ್ಟ್ಲಿ ಇದೇ ಕ್ವಶನ್ಸೇ ಬರ್ಬೋದು ಎಕ್ಸಾಮ್ಸಲ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ವೆರಿ ಸಿಂಪಲ್. ಸೊ ಯು ಹ್ಯಾವ್ ಟು ಟೇಕ್ ಏನು ಮಾಡೋಕ್ಕೆ ನೀವೀಗ ಪ್ಯಾರಾಮೆಟ್ರಿಕ್ ಅಂತೇಳಿ ಯಾವುದೋ ಒಂದು ಥರ್ಡ್ ಪ್ಯಾರಾಮೀಟರ್ ಇರುತ್ತೆ, ಅದೇ y ಈಸ್ ಎ ಫಂಕ್ಷನ್ ಆಫ್ ಟಿ, x ಈಸ್ ಎ ಫಂಕ್ಷನ್ ಆಫ್ ಟಿ ಅಂತ, dy by dx ಅಂತ ಹೇಳಿದ್ರೆ dy by dt ಡಿವೈಡ್ ಬೈ dx by dt ಅಂತ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯಿತಾ? ಆ್ಯಂಡ್ ದಟ್ಸ್ ಇಟ್. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೂ ಅರ್ಥ ಆಗಿದ್ರೆ ಇನ್ನು ಒಂದೇ ಒಂದು ಲೆಕ್ಚರ್ ಇದೆ, ಅದು ಡಬಲ್ ಡಿಫ್ರೆನ್ಸಿಯೇಷನು, ಹೈಯರ್ ಆರ್ಡರ್ ಡಿಫ್ರೆನ್ಸಿಯೇಷನು. ಅದು ಮುಗಿಸಿದ್ರೆ ಎಂಟೈರ್ ಕ್ಯಾಲ್ಕುಲಸ್, ಎಂಟೈರ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ ಓವರ್ ಮಕ್ಕಳೇ. ಓಕೆ, ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಟೇಕ್ ಕೇರ್.